ನಮಸ್ಕಾರ ಸ್ನೇಹಿತರೆ, ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿ. ಇವತ್ತು ಸುದ್ದಿ ಮಾಧ್ಯಮದಲ್ಲಿ ದರ್ಶನ್ ಮತ್ತು ಅವರ ಕೈ ಬೆರಳಿನ ಗುರುತಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಸುದ್ದಿಗಳು ಪ್ರಸಾರ ಆಗ್ತಾ ಇದ್ದಾವೆ. ನಾನು ಒಂದು ಕಡೆ ಮುದ್ರಾಶಾಸ್ತ್ರವನ್ನ ಓದುತ್ತಾ ಇರಬೇಕಾದ್ರೆ ಇದೇ ತೆರನಾದ ಒಂದು ಮುದ್ರೆ ಅಲ್ಲಿತ್ತು. ಈ ಮುದ್ರೆಯ ಬಗ್ಗೆ ಅಲ್ಲಿ ಶಾಸ್ತ್ರದಲ್ಲಿ ಹೇಳಲಾಗಿತ್ತು. ಈ ರೀತಿಯಾಗಿ ಹಿಡ್ಕೊಂಡು ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್, ಇದು ಮುದ್ರಾಶಾಸ್ತ್ರದಲ್ಲಿ ಬರುತ್ತೆ. ಇದಕ್ಕೆ ಏಕದಂತ ಮುದ್ರಾ ಅಥವಾ ದಂತ ಮುದ್ರಾ ಅಂತ ಕರಿತೇವೆ. ಮುದ್ರಾಶಾಸ್ತ್ರವನ್ನ ನಂಬೋರು ಮತ್ತು ಇದನ್ನ ಪ್ರಾಕ್ಟೀಸ್ ಮಾಡೋರು ಇದಕ್ಕೆ ಏಕದಂತ ಮುದ್ರಾ ಅಥವಾ ದಂತ ಮುದ್ರಾ ಅಂತ ಕರೀತಾರೆ. ಆಮೇಲೆ ಇನ್ನೊಂದು, ಈ ರೀತಿಯಾಗಿ ನಮ್ಮ ಮಾಧ್ಯಮಗಳು ತೋರಿಸ್ತಾ ಇದ್ದಾವಲ್ಲ, ದರ್ಶನ್ ಅವರ ಕೈ ಬೆರಳಿನ ಗುರುತು ಈ ರೀತಿಯಾಗಿ ಹಿಡ್ಕೊಂಡ್ರೆ ಇದಕ್ಕೆ ಮುದ್ರಾಶಾಸ್ತ್ರದಲ್ಲಿ ವಿಘ್ನಹಾರ ಮುದ್ರಾ ಅಂತ ಕರಿತೇವೆ. ಅಂದ್ರೆ ಈ ರೀತಿಯಾಗಿ ಮುದ್ರೆಯನ್ನ ಹಿಡ್ಕೊಂಡು ಓಂ ಗ್ಲೌಂ ಗ್ಲೌಂ ಗಂ ಗಂ ಗಣಪತಯೇ ನಮಃ ಅಂತ ಜಪಿಸೋದರಿಂದ ವಿಘ್ನಗಳು ನಿವಾರಣೆ ಆಗ್ತವೆ, ಮನಸ್ಸು ಚಾಂಚಲ್ಯದಿಂದ ಹೊರಬರುತ್ತದೆ, ನಿಶ್ಚಲವಾಗ್ತದೆ ಅನ್ನೋದು ಮುದ್ರಾಶಾಸ್ತ್ರದ ನಿಯಮ. ಬಹುಶಃ ದರ್ಶನ್ ಅವರು ಈ ರೀತಿಯ ಮುದ್ರಾ ಪ್ರಾಕ್ಟೀಸ್ ಅನ್ನ ಏಕೆ ಮಾಡಿರಬಾರದು, ಮಾಧ್ಯಮಗಳು ಅದನ್ನ ತಪ್ಪಾಗಿ ಏನಾದರೂ ಭಾವಿಸಿದುವ ಅನ್ನೋದು ನಮ್ಮ ಅಭಿಪ್ರಾಯ. ಅದನ್ನ ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಷಯ. ಧನ್ಯವಾದಗಳು.